ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಡ್ಕೊಳ್ಳೋದಾ? ನಾನ್ ಹೇಗ್ರಿ ನಡ್ಕೋತಾ ಇದ್ದೀನಿ? ನಾನು ಯಾರೋ ಬೇರೆಯವ್ರನ್ನ ತರ ನೋಡ್ತಾ ಇದೀರಲ್ಲ ರೀ. ನಾನ್ ನಿಮ್ ತಾಳಿ ಕಟ್ಟಿರೋ ಗಂಡ. ಅದ್ ನನಗ್ ಗೊತ್ತು, ಅದಕ್ಕೆ ಸುಮ್ನೆ ಇರೋದು. ಇಲ್ಲ ಅಂದಿದ್ರೆ ಅಂದ್ರೆ ಇಷ್ಟು ದಿನ ನಡೆದಿದ್ದೇ ಬೇರೆ, ಇನ್ ಮುಂದೆ ನಡೆಯೋದೇ ಬೇರೆ. ಏನ್ರಿ ಹಂಗಂದ್ರೆ? ಅಂದ್ರೆ ತಾಳಿ ಶಾಸ್ತ್ರ ಮುಗಿದ್ಮೇಲೆ ರೀ ಗೊತ್ತಾಯ್ತು ನಂಗೆ, ನೀವ್ ಯಾವ ರೂಟಲ್ಲಿ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ನೋಡಿ, ಇದೆಲ್ಲ ಸಾಧ್ಯನೇ ಇಲ್ಲ. ಫಸ್ಟ್ ಓದ್ ಮುಗಿಸಿ ಪಾಸ್ ಆಗಿ ಕೆಲ್ಸ ತಗೊಳ್ಳಿ, ಆಮೇಲೆ ಇದೆಲ್ಲ. ಅಲ್ಲ ರೀ, ಅಮ್ಮನ್ನೇ ಒಪ್ಕೊಂಡ್ಮೇಲೆ ನಿಮ್ದೇನ್ರಿ ತಕರಾರು? ಇವಾಗ ಏನ್ರಿ, ನಾನ್ ಚೆನ್ನಾಗಿ ಓದಲ್ಲ ಅಂತ ತಾನೆ? ನೀವು ನನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ, ಆಮೇಲೆ ನೋಡಿ ಏನ್ ಜೋಶಲ್ಲಿ ಓದ್ತೀನಿ ಅಂತ. ರೀ, ಇವಾಗ ಯಾವ ಜೋಶು ಬೇಡ, ಏನು ಬೇಡ. ಫಸ್ಟ್ ಓದ್ಕೊಳ್ಳಿ. ಓದೋ ಟೈಮಲ್ಲಿ ಮನ್ಸು ಬೇರೆ ಕಡೆ ಹೋಗ್ಬಾರ್ದು. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ. ಓಕೆ, ಓದ್ತೀನಿ. ಹೋಗೋದಕ್ಕೂ ಮುಂಚೆ ಪ್ರಸಾದ ಕೊಟ್ಬಿಟ್ಟು ಹೋಗಿ. ಪ್ರಸಾದ? ಅದೇ ರೀ, ಮುದ್ದು ಕೊಟ್ಬಿಟ್ಟು ಹೋಗಿ ಎಂದೆ. ರೀ, ಪುಸ್ತಕ ತೆಗ್ದು ಓದೋ ಟೈಮಲ್ಲಿ ನಿಮ್ದು ಬೇರೆ. ಹೋಗ್ರಿ ಹೋಗ್ರಿ, ಓದ್ಕೋ ಹೋಗ್ರಿ. ರೀ, ಓದಿನ ಜೊತೆಗಿದೆಲ್ಲ ಇರ್ಬೇಕ್ರಿ. ರೀ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವೇ? ಇರ್ಲಿ, ಎಲ್ಲಿ ಹೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಹಾ, ಗುಲಾಬಿ ಹೇಳ್ದಾಗೆ ನಾನು ಓದಿನ ಕಡೆ ಗಮನ ಕೊಡಬೇಕು. ಎಸ್. ನೋಡು ಮಗ್ನೆ, ನೀನ್ ಹೇಳಿದ್ದು ನಿಜ ಆಯ್ತು. ಆ ಗೌಡ್ರು ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಕ್ಷಣಕ್ಕೆ ನಮ್ ಕೆಲ್ಸ ಮಾಡಕ್ ಒಪ್ಕೊಂಡ್ಬಿಟ್ರಲ್ಲೋ. ಇವ್ರ ಜೀವನನೇ ಇಷ್ಟಮ್ಮ. ನಾವು ದುಡ್ಡಿಗೆ ಆಸೆ ಪಡಲ್ಲ, ದೇವ್ರು ಕೊಟ್ಟಿದ್ರಲ್ಲಿ ಖುಷಿ ಪಡ್ತೀವಿ ಅಂತ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ಬಿಟ್ಟಿಯಾಗಿ ದುಡ್ಡು ಸಿಗೋ ವಾಸನೆ ಸಿಕ್ಕಿದ್ರೆ ಸಾಕು, ಮೂಸ್ಕೊಂಡು ಓಡ್ ಬಂದಿರ್ತಾರೆ. ಆದ್ರೂ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ಬೇಕಾ? ಸೈಟ್ ಡೀಲ್ ಮಾಡಿದ್ರೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿದೀವಿ. ಮತ್ತಿನ್ನಷ್ಟು ದುಡ್ಡು ಕೊಡ್ಬೇಕು ಅನ್ನೋದೇ ನನಗೆ ಬೇಜಾರು ಕಣೋ. ಅಮ್ಮ, ಅವನಿಗೆ ಜೀವನ ಪೂರ್ತಿ ಕೊಡ್ತೀವ, ನಮ್ ಕೆಲ್ಸ ಆಗೋವರೆಗೂ ಕೊಡ್ತೀವಿ. ನಮ್ ಕೆಲ್ಸ ಆದ್ಮೇಲೆ ಕೈ ಕೊಟ್ರಾಯ್ತು. ಅವನಿಗೆ ಏಕ್ ಕೈ ಕೊಡ್ಬೇಕು ಅಂದ್ರೆ, ಈಗ ನಾವು ದುಡ್ಡು ಕೊಟ್ಟಾಗ ಎಷ್ಟು ಖುಷಿಯಾಗಿದ್ದಾನೋ, ಆಮೇಲೆ ಯಾಕಾದ್ರೂ ಇವ್ರು ಸವಾಸ ಮಾಡಿದ್ನೋ ಅಂತ ನರಳಾಡ್ಬೇಕು, ಹಂಗ್ ಮಾಡ್ಬೇಕು. ಅದನ್ನ ನಾನು ನೋಡ್ಕೊಂತೀನಿ ಬಿಡು. ಉತ್ಸವ ಮೂರ್ತಿನೇ ನಮ್ ತಕ್ಕೆ ತಗೊಂಡಾಯ್ತು, ಇನ್ನ ಮೂಲ ವಿಗ್ರಹ ಮಾತ್ರ ನಮ್ ಕಡೆ ತಗೋಬೇಕು. ಅದನ್ನ ತಗೊಂಡ್ರೆ ನಮ್ ಕೆಲ್ಸ ಸುಲಭವಾಗತ್ತೆ. ಆದ್ರೆ ಸೀತಮ್ಮನವ್ರಿಗೆ ದುಡ್ಡಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅವ್ರ ಹತ್ರನೇ ಬೇಕಾದಷ್ಟು ದುಡ್ಡು ಕೊಳಿತಾ ಇದೆ. ಅವ್ರನ್ನ ಹೇಗ್ ನಮ್ ಕಡೆ ತಗೊಳ್ಳೋದು? ಅಮ್ಮ, ದುಡ್ಡು ಬಿಟ್ರೆ ನಮ್ಮಲ್ಲಿ ಜಾಸ್ತಿ ವರ್ಕ್ ಆಗೋದು ಸೆಂಟಿಮೆಂಟ್. ಈ ಸೆಂಟಿಮೆಂಟ್ನ ಪ್ಲೇ ಮಾಡಿ ಸೀತಮ್ಮನ ನಮ್ಮ ಕಡೆ ಕರ್ಕೊ. ಹೇಗೆ ಬುಟ್ಟಿಗೆ ಬೀಳಿಸ್ಕೋಬೇಕು ಅನ್ನೋದ್ರಲ್ಲಿ ನೀನು ಎಕ್ಸ್ಪರ್ಟ್. ನಿನ್ನ ತಾಳನ ಬಿಟ್ಟು ಸೀತಮ್ಮನ ನಮ್ಮ ಕಡೆ ಎಳ್ಕೊ. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಮಗನೆ. ರಾಜಕೀಯದವರು ಸೆಂಟಿಮೆಂಟ್ನೇ ಅಸ್ತ್ರ ಮಾಡ್ಕೊಂಡ್ಬಿಡ್ತಾರೆ. ಮಾಡೋ ತಪ್ಪನೆಲ್ಲ ಮಾಡಿ ಇನ್ ಮುಂದೆ ಹಾಗಾಗೋದಿಲ್ಲ, ಇದೊಂದ್ಸರಿ ನಮ್ನ ಗೆಲ್ಲಿಸ್ಬಿಡಿ ಅಂತ ಅಳೋದು, ಸೆರ್ಗೊಡ್ಡಿ ಬೇಡ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಆ ಅಸ್ತ್ರನೇ ಸೀತಮ್ಮನ ಹತ್ರ ಉಪಯೋಗಿಸ್ತೀನಿ. ನೋಗ್ಮಣಿ ಹಾಳಾದವಳು. ಫೋನ್ ಮಾಡಬೇಡ ಅಂತ ಹೇಳಿದ್ರು ಮತ್ತೆ ಫೋನ್ ಮಾಡ್ತಾಳೆ. ಇವಳು ಮಾತು ಕೇಳಿದ್ದಕ್ಕೆ ನಾನು ನನ್ನ ಮಗನ್ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ನನ್ನ ಮಗ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ. ಮತ್ತೆ ಇವಳು ಸವಾಸ ಮಾಡಿದ್ರೆ ಇನ್ನೇನಾಗುತ್ತೋ. ಇವಳು ಸವಾಸನೇ ಬೇಡ. ದೊಡ್ಡ ನಮಸ್ಕಾರ ಇವಳಿಗೆ. ಏನೋ ಸೀತಮ್ಮ ನನ್ನ ಫೋನೇ ಕಟ್ ಮಾಡ್ತಿದ್ದಾರೆ. ಅಮ್ಮ, ನಮ್ಮ ದೇಶದಲ್ಲಿ ಯಾವ ಕೆಲಸ ತಾನೇ ಒಂದ್ಸರಿ ಆಗಿದೆ ಹೇಳು? ನಮ್ಮನ್ನು ಆಳ್ತಿದ್ದ ಬ್ರಿಟಿಷರ್ನ ಓಡ್ಸಕ್ಕೆ 200 ವರ್ಷ ತಗೊಂಡ್ವಿ. ಅಂಥದ್ರಲ್ಲಿ ಸೀತಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋರ್ನ ಒಲಿಸ್ಕೊಳಕ್ಕೆ ಒಂದು ಸರಿ ಫೋನ್ ಮಾಡಿದ್ರೆ ಸಾಕ? ಪದೇ ಪದೇ ಫೋನ್ ಮಾಡ್ತಾನೆ ಇರು, ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಸರಿ ಕಣೋ, ನೀನ್ ಹೇಳ್ದಾಗೆ ಮಾಡ್ತಾ ಇರ್ತೀನಿ. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅವ್ರ ವಿಷಯಕ್ಕೆ ಹೋಗೋದ್ ಬೇಡ, ನಮ್ ಪಾಡಿಗೆ ನಾವ್ ನೆಮ್ಮದಿಯಾಗಿರೋಣ ಅಂದ್ರೆ ನನ್ ಮಾತೇ ಕೇಳ್ತಿಲ್ವಲ್ಲ. ಅಖಿಲು ನಾಗಮಣಿ ಇಬ್ರು ಏನೋ ಹೊಸ್ದಾಗ್ ಪ್ಲಾನ್ ಮಾಡ್ಕೊಂಡೆ ಇವ್ರನ್ನ ಮನೆಗ್ ಕರ್ಸ್ಕೊತಾ ಇದಾರೆ. ಅಲ್ಲಿಗೆ ಹೋದ್ಮೇಲೆ ದುಡ್ಡಿನ ಆಸೆ ತೋರ್ಸಿ ಅವ್ರೇನ್ ಕೇಳ್ತಾರೋ ಇವ್ರೇನ್ ಹೇಳ್ತಾರೋ ದೇವ್ರೇ. ಇವ್ರೇನಾರು ಹೇಳ್ಬಿಟ್ ಬಂದು ಈ ಮನೇಲಿ ರಂಪಾಟ ಆಗ್ಬಿಟ್ರೆ
ಅಯ್ಯೋ ದೇವ್ರೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀನು ಶಕುಂತಲ ಅಲ್ಲ, ನಾನ್ ಶಶಿಕಲಾ. ಏನಾಗಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಅನ್ಪೂರ್ಣವ್ರೆ, ಏನ್ರಿ ಏನು? ಏನಿಲ್ಲ, ಒಳ್ಳೆ ಶಕುಂತಲ ತರ ನಿಂತ್ಕೊಂಡಿದ್ದೀರಲ್ಲ ಉಂಗ್ರ ಕಳ್ಕೊಂಡಂಗೆ. ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಕಾಳಿದಾಸ ಗೌಡ್ರು ಉಂಗ್ರ ತಂದ್ಕೊಡ್ತಾರೆ. ನಾನು ಒಡವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಮುಂದೆ ಆಗೋ ಗೊಡವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದೇನ್ ಅನ್ಪೂರ್ಣವ್ರೆ, ಒಡವೆ ಅಂತ ಗೊಂದಲವಾಗಿ ಮಾತಾಡ್ತಾ ಇದ್ದೀರಾ? ಈಗೇನಾಯ್ತು ಹೇಳಿ. ಅಖಿಲು ಜೈಲಿಂದ ಹೊರಗಡೆ ಬಂದಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಅನ್ಪೂರ್ಣವ್ರೆ? ಅವ್ನ್ ತಪ್ಪು ಮಾಡಿರೋದಕ್ ಸಾಕ್ಷಿ ಇದ್ರೂನು ಅವನಿಗೆ ಶಿಕ್ಷೆ ಆಗ್ಲಿಲ್ವಾ? ಅವ್ರಪ್ಪ ಅಧಿಕಾರದಲ್ಲಿ ಇಲ್ವೇನ್ರಿ? ದುಡ್ಡು ಕೊಟ್ಬಿಟ್ಟು ಅವನನ್ನ ಬಿಡಿಸ್ಕೊಂಡ್ ಬಂದಿದ್ದಾರೆ. ಈಗಿನ ಕಾಲದಲ್ಲಿ ದುಡ್ಡೊಂದಿದ್ರೆ ಮಾಡಿರೋ ಕೊಲೆನೂ ಮಾಡಿಲ್ಲ ಅಂತ ಮುಚ್ಚಾಕ್ಬಿಡ್ಬೋದು. ಅಂತದ್ರಲ್ಲಿ ಇವನನ್ನ ಹೊರಗಡೆ ಕರ್ಕೊಂಡ್ ಬರ್ದೇ ಇರಕ್ಕಾಗತ್ತಾ? ಅಯ್ಯಯ್ಯೋ ಅಯ್ಯಯ್ಯೋ, ಕಷ್ಟಪಟ್ಟು ಒಳಗಡೆ ಹಾಕ್ಸಿದ್ವಿ, ಒಂದಿನನು ಒಳಗಡೆ ಇರದೆ ಹೊರಗಡೆ ಬಂದ್ಬಿಟ್ಟಿದಾನಲ್ಲ. ಇದ್ರ ಬಗ್ಗೆ ಹೆಂಗ್ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜನತೆ ತಿರುಗ್ ನೋಡ್ಬೇಕು. ಮುಚ್ಚ್ರಿ ಬಾಯ್ನ ಸಾಕು. ನೀವು ಹೋರಾಟಕ್ಕೆ ಅಂತ ಬೀದಿಗೆ ಹೋದ್ರೆ ಬೀದಿಯಲ್ಲಿ ಓಡೋಣ ನಾಯಿಗಳು ಬರಲ್ಲ, ಇನ್ ಕರ್ನಾಟಕ ಜನತೆ ಬರತ್ತಂತೆ. ಏನ್ರಿ ಅನ್ಪೂರ್ಣವ್ರೆ, ಈ ರೇಂಜಿಗೆ ಅವಮಾನ ಮಾಡ್ತಾ ಇದ್ದೀರಾ? ಮೊದ್ಲೆಲ್ಲ ಗಯ್ಯಾಳಿಗಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಿದ್ರಿ, ಈಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದೀರಾ. ನಾನು ಉಲ್ಟಾ ಹೊಡಿತಾ ಇಲ್ಲ ರೇಖಾ. ನಾವಿವಾಗ ಮಾಡ್ಬೇಕಾಗಿರೋದು ಹೋರಾಟ ಅಲ್ಲ, ಸಮರ್ಥ ರಕ್ಷಣೆ. ಸಮರ್ಥನ ಕಾಪಾಡ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಬೇಕು. ಹೌದು, ಮೊದ್ಲೇ ಅಖಿಲ್ಗೆ ಸಮರ್ಥ್ ಮೇಲ್ ದ್ವೇಷ ಇದೆ. ಸಮರ್ಥ್ ಮೇಲ್ ಏನೇ ಆರೋಪ ಮಾಡಿದ್ರು ಅದ್ಯಾವ್ದು ವರ್ಕೌಟ್ ಆಗಿಲ್ಲ ಅಂತ ಕೋಪನೂ ಇದೆ. ಅವ್ನ್ ಮತ್ತೆ ಸಮರ್ಥ್ಗೆ ಬೇರೆ ತೊಂದ್ರೆ ಕೊಡಕ್ಕಿನ ಮುಂಚೆ ಈ ವಿಷಯನ ಸಮರ್ಥ್ ಹೇಳಿ ಹುಷಾರಾಗಿ ಇರೋ ಹಾಗೆ ಮಾಡ್ಬೇಕು. ಬೇಡ ಬೇಡ, ಈ ವಿಷಯ ಸಮರ್ಥಗಾಗ್ಲಿ ಗುಲಾಬಿಗಾಗ್ಲಿ ಗೊತ್ತಾಗೋದ್ ಬೇಡ. ಅವರಿಬ್ರು ಈಗಷ್ಟೇ ಎಲ್ಲ ಕಷ್ಟಗಳು ಕಳೀತು ಅಂತ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ ರೀ. ಈ